ಸಂಜೆ ಹೊತ್ತು ಎಲ್ಲ ಕೆಲಸಗಳನ್ನ ಬಿಟ್ಟ ನಂತರದಲ್ಲಿ ಬಂದು ಇಲ್ಲಿ ಕುಳಿತುಕೊಂಡು ಭಜನೆ ಮತ್ತು ಸತ್ಸಂಗಗಳಲ್ಲಿ ಭಾಗಿಯಾಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿರುವ ಶ್ರೀ ಸೋಮೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಮಂಡಲ ಪೂಜಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ, ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳನ್ನು ಸಂಗೀತ, ನರ್ತನೆ, ಸಾಂಸ್ಕೃತಿಕ ಭಜನಾ ಕೇಂದ್ರಗಳಾಗಿ ಇರ್ತಿದ್ವು. ಅದನ್ನು ಪುನರಾವರ್ತಿತ ಮಾಡಬೇಕಾಗಿದೆ. ದೇವಸ್ಥಾನಗಳನ್ನು ಕೇವಲ ಪೂಜಾ ಸ್ಥಾನಗಳಾಗಿ ಪರಿವರ್ತನೆ ಮಾಡದೆ ಇಲ್ಲಿ ನಮ್ಮ ಕಲೆಯನ್ನು ಸಂರಕ್ಷಣೆ ಮಾಡುವ ತಾಣವೂ ಸಹ ಮಾಡಬೇಕಿದೆ ಅಂದರು. ದೇಶದ ಶಕ್ತಿ ಜ್ಞಾನ. ಆ ಜ್ಞಾನವನ್ನು ಪಡೆಯೋದು ಶ್ರದ್ಧೆಯಿಂದ. ಶ್ರದ್ಧೆಯ ತಾಣ ದೇವಸ್ಥಾನ. ಹೀಗಾಗಿ ನಮ್ಮ ಧಾರ್ಮಿಕ ಕೇಂದ್ರಗಳನ್ನು ಉಳಿಸಿ ಬೆಳೆಸುವ ಜೊತೆಗೆ ಅಭಿವೃದ್ಧಿಗೊಳಿಸಬೇಕಾಗಿದೆ. ಧಾರ್ಮಿಕ ಸೇವಾ ಮನೋಭಾವ ಬೆಳೆಸಿಕೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂದರು. ಶಿಡ್ಲಘಟ್ಟ ನಗರದ ಅವರದ್ದೇ ಭಾಗದಲ್ಲಿ ಮುಜರಾಯಿ ಇಲಾಖೆಯಿಂದ ದೇವಸ್ಥಾನವನ್ನು ಅತ್ಯುತ್ತಮವಾಗಿ ನಿರ್ಮಿಸಲಾಗಿದೆ. ಇಲ್ಲಿ ನಿತ್ಯ ಧಾರ್ಮಿಕ ಸೇವಾ ಕಾರ್ಯಗಳು ನಡೀಬೇಕು ಅಂದರು. ಸಂಜೆ ಹೊತ್ತು ಎಲ್ಲ ಕೆಲಸಗಳನ್ನ ಬಿಟ್ಟ ನಂತರದಲ್ಲಿ ಬಂದು ಇಲ್ಲಿ ಕುಳಿತುಕೊಂಡು ಭಜನೆ ಮತ್ತು ಸತ್ಸಂಗಗಳಲ್ಲಿ ಭಾಗಿಯಾಗ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಕೊನೆ ಪಕ್ಷ ವಾರಕ್ಕೊಂದು ಸಲ ಇಲ್ಲಿ ಪ್ರವಚನಗಳ ಕಾರ್ಯಕ್ರಮವನ್ನ ನೀವು ಆಯೋಜಿಸಬೇಕು. ಹಿಂದೆ ಹೇಳ್ತಿದ್ರಲ್ಲ, ವಾರೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವ ಮಾಡ್ತಿದ್ರಲ್ಲ. ಏನಂದ್ರೆ ವಾರಕ್ಕೊಂದ್ಸಲ ಮೆರವಣಿಗೆ, 15 ದಿನಕ್ಕೊಂದ್ಸಲ ಪಕ್ಷದ ಮೆರವಣಿಗೆ, ಮಾಸದ ಮೆರವಣಿಗೆ. ನಾವು ಚಿಕ್ಕ ಹುಡುಗರಾಗಿದ್ದಾಗ ಓದ್ಲಿಕ್ಕೆ ಎಲ್ಲೇ ಹೋಗಿದ್ರು ಕೂಡ ಹಳ್ಳಿಗಳಿಗೆ ಓಡಿ ಬರ್ತಿದ್ವಿ. ಯಾಕೆ? ಏನಾಗಿದೆ? ಕರೆಕ್ಟಾಗಿ ಕಾಂಪೌಂಡ್ ಅಡ್ಡ ಬಂದ್ಬಿಟ್ಟಿದೆ. ಈಗ ಡಿಟೂರ್ ಮಾಡ್ಕೋಬೇಕು. ಈ ಕಾರಣಕ್ಕೋಸ್ಕರ ಇಷ್ಟು ವರ್ಷ ಅಳೆಯೋದು ಅಂತ ತಿಳ್ಕೊಂಡು ನೀವು ನೆಗ್ಲೆಕ್ಟ್ ಮಾಡಿದರೇನೆ ನಮ್ಮ ಸರ್ಕಾರದ ಪರವಾಗಿ ಭಕ್ತರೆಲ್ಲರೂ ಮುಜರಾಯಿ ಪರವಾಗಿ ನಿಂತ್ಕೊಂಡು ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನ ಮಾಡಿದ್ರಿ. ತುಂಬಾ ಚೆನ್ನಾಗಿ ದೇವಸ್ಥಾನ ಬಂದಿದೆ. ದೇವಸ್ಥಾನದ ಕಾರ್ಯಗಳು ತುಂಬಾ ಚೆನ್ನಾಗಿ ಆಗಲಿ. ಈಗ ನಮ್ಮ ಹೋಮವನ್ನು ಮಾಡ್ತಕ್ಕಂಥ ಆಗಮಿಕರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ಪೂಜೆಯನ್ನು ಚೆನ್ನಾಗಿ ಮಾಡ್ತಾರೆ. ಕೂತ್ಕೊಂಡು ಶ್ರದ್ಧೆಯಿಂದ ನೋಡ್ಕೊಳ್ಳಿ. ಹೋಮ ಮಾಡೋದ್ರಿಗೂ ಕೂಡ ಸರಿಯಾದ ರೀತಿ ಮಂತ್ರ ಹೇಳೋ ರೀತಿ ಹೇಳಿ ಮಾಡಿದ್ರೆ ಶಕ್ತಿ ಉಂಟು. ಅದನ್ನ ತೆಗೊಳ್ಳಿಕ್ಕೆ ಹೋಗ್ಬೇಡಿ. ಅರ್ಥ ಆಗುತ್ತಲ್ಲ? ಮಂತ್ರಗಳನ್ನ ಹೇಳುವ ರೀತಿಯಲ್ಲಿ ಹೇಳಿ ಹೋಮವನ್ನು ಮಾಡಿದ್ರೆ, ಹೇಳುವ ರೀತಿಯಲ್ಲಿ ನೀವು ಮಂತ್ರವನ್ನು ಜಪಿಸಿದ್ದೆ ಆದ್ರೆ ಅದಕ್ಕೊಂದು ಶಕ್ತಿ ಇದ್ದೇ ಇದೆ. ಮಂತ್ರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ, ಸೂತ್ರಗಳು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಎಫ್ ಪಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ.